ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಗುರುವಾರದ ವ್ಲಾಗ್ ಆಗಿದೆ. ಹಾಗೆಯೇ ಮಾರ್ನಿಂಗ್ ಬೇಗನೆ ಎದ್ದು ಹೆಲ್ತಿ ಡ್ರಿಂಕ್ನ ಮಾಡ್ಕೊಳ್ತಿದ್ದೆ. ಇಲ್ಲಿ ಜೀರಿಗೆ ಮತ್ತು ಆರೆಂಜ್ನ ಕಟ್ ಮಾಡಿ ಈ ರೀತಿ ಬೇಯಿಸಿ ಇಟ್ಕೊಂಡಿದ್ದೀನಿ. ಇದು ಸ್ವಲ್ಪ ಹೊತ್ತು ತಣ್ಣಗಾಗೋವರೆಗೂ ಹಾಗೆ ಮುಸ್ಕೆ ಏನಾದರೂ ಮುಚ್ಚಿ ಇಟ್ಕೋಬೇಕು. ಇಲ್ಲಾಂದರೆ ಅದು ಹವೆ ಎಲ್ಲ ಹೋಗ್ಬಿಡುತ್ತೆ. ಅದು ಸ್ವಲ್ಪ ಹವೆಯಲ್ಲೇ ಬೇಯ್ಕೋಬೇಕು. ಆ ಥರ ಮುಚ್ಚಿ ಇಟ್ಕೊಂಡು ಆನಂತರ ಸ್ಪೆಷಲ್ ಡ್ರಿಂಕ್ ಕೂಡ ರೆಡಿ ಮಾಡಿದ್ದೀನಿ. ಅದು ಕೂಡ ರೆಡಿಯಾಗಿದೆ. ಎರಡನ್ನೂ ಸೋಸ್ಕೊಂಡು ಅದನ್ನು ಇವಾಗ ಕುಡ್ದು ಮುಗಿಸ್ಬಿಟ್ಟು ಉಳಿದಿರೋ ಕೆಲಸಗಳನ್ನೆಲ್ಲ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಇವಾಗ ಹೆಲ್ತಿ ಡ್ರಿಂಕ್ನ ಕುಡಿದು ಹಾಗೆ ಸ್ವಲ್ಪ ಇವತ್ತು ಕೂಡ ಎಕ್ಸಸೈಸ್ ಮಾಡಿಕೊಂಡೆ. ಎಕ್ಸಸೈಸ್ ಮಾಡೋ ವಿಡಿಯೋನ ಹಾಕೋಕ್ಕಾಗ್ತಿಲ್ಲ, ಸಾರಿ. ಇನ್ನೊಂದು 2-3 ದಿನದಲ್ಲಿ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಆದರೆ ಇಲ್ಲಿ ತುಂಬ ಕೆಲಸ ಜಾಸ್ತಿ, ಹಾಗಾಗಿ ಹಾಕೋಕ್ಕಾಗ್ತಿಲ್ಲ. ನೋಡೋಣ, ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಅಥವಾ ಒಂದು ಫುಲ್ ಎಕ್ಸಸೈಸ್ ವಿಡಿಯೋನೇ ಮಾಡಿ ಹಾಕ್ತೀನಿ. ಅದರಿಂದಲೇ ನೀವು ನೋಡ್ಕೋಬೋದು. ಬರೀ ಡಯಟ್ನೇ ಮಾಡ್ಕೊಳ್ತಿದ್ದೀನಿ, ಅಂದರೆ ಮನೆ ಊಟ, ಹೊರಗಡೆ ಊಟ ತಿನ್ನೋದಿಲ್ಲ. ಬರೀ ಮನೇಲಿ ಏನು ಮಾಡ್ತೀವೋ ಹೆಲ್ತಿ ಫುಡ್ ಅದನ್ನು ಮಾತ್ರ ತಿಂದ್ಕೊಂಡು ಯಾವ ರೀತಿ ರೈಸು ರೊಟ್ಟಿ ತಿಂದ್ಕೊಂಡು ಡಯಟ್ ಮಾಡೋದು ಅದನ್ನು ಹೇಳ್ಕೊಡ್ತಿದ್ದೀನಿ. ಈಗ 30 ಡೇಸಲ್ಲಿ 11 ಡೇಸ್ ಆಗಿದೆ. ಇನ್ನೇನಿದ್ರು ಇನ್ನು ಉಳಿದಿರೋ ಟೈಮಲ್ಲಿ ನಾನು ಎಷ್ಟು ವೆಯ್ಟ್ನ ಕಮ್ಮಿ ಮಾಡ್ಕೊಂಡಿದ್ದೀನಿ ಅಂತ ನೀವು ಕೂಡ ನೋಡಿದರೆ ಆಗ ನಿಮಗೂ ಒಂದು ಐಡಿಯಾ ಬರುತ್ತೆ ಈ ರೀತಿ ಕೂಡ ವೆಯ್ಟ್ನ ಕಮ್ಮಿ ಮಾಡ್ಕೋಬೋದು ಅಂತ. ಹಾಗಾಗಿ ಬೆಳಗಿನ ಹೆಲ್ತಿ ಡ್ರಿಂಕ್ ನಾನು ಯಾವ್ದು ಕುಡಿತೀನೋ ಅದನ್ನೇ ನಿಮಗೂ ಕೂಡ ಶೇರ್ ಮಾಡ್ತೀನಿ. ಇದನ್ನು ನೀವು ಫಾಲೋ ಮಾಡಿದರೆ ನಿಮಗೂ ಕೂಡ ವೆಯ್ಟ್ ಕಮ್ಮಿ ಆಗ್ಬೋದು ಅಂದ್ಕೊಂಡಿದ್ದೀನಿ, ನನಗೆ ಆಗಿರೋ ಥರ. ಲಾಸ್ಟಿಗೆ ನಾನು ವೆಯ್ಟ್ನ ಎಷ್ಟು ಕಮ್ಮಿ ಆಗಿದೆ ಅಂತ ಶೇರ್ ಮಾಡ್ತೀನಿ. ಇವಾಗ ತಿಂಡಿಗೆ ನಾನು ಮನೆಯವ್ರಿಗೆ ಎಲ್ರಿಗೂ ಮಾಡ್ಕೋಬೇಕು. ಹಾಗಾಗಿ ಹಾಗಲಕಾಯಿನ ಕಟ್ ಮಾಡ್ತಿದ್ದೀನಿ. ಹಾಗಲಕಾಯಿ ಪಲ್ಯ ಮಾಡಿ ರೊಟ್ಟಿನ ಮಾಡ್ಕೊಳ್ಳೋಣ ಅಂದ್ಕೊಂಡು ಕಟ್ ಮಾಡ್ಕೊಳ್ತಿದ್ದೀನಿ. ಇದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತೀನಿ. ತುಂಬ ದಪ್ಪ ಆದರೆ ಬೇಯೋದಿಲ್ಲ. ಹಾಗಾಗಿ ಇದನ್ನು ನಾನು ಎಲ್ಲರೂ ಒಂದೊಂದು ಥರ ಮಾಡ್ತಾರೆ. ನಾನು ಹಾಗಲಕಾಯಿನ ಬೇಯಿಸಿ, ಅಂದರೆ ನಾನು ಮಾಡೋದು ಡೈರೆಕ್ಟು ಎಣ್ಣೆಲಿ ಹುರಿದು ಒಗ್ಗರಣೆಗೆ ಹಾಕ್ತೀನಿ. ಆದರೆ ಅತ್ತೆಗೆ ಆ ಥರ ಇಷ್ಟ ಆಗೋದಿಲ್ಲ. ಫಸ್ಟು ನೀರಲ್ಲಿ ಬೇಯಿಸಿ ಉಪ್ಪು ಮತ್ತು ಅರಿಶಿನ ಹಾಕಿ ಬೇಯಿಸ್ಬಿಟ್ಟು ಆನಂತರ ಒಗ್ಗರಣೆಗೆ ಹಾಕಿ ಬೇಯಿಸ್ಬೇಕು. ಹಾಗಾಗಿ ನಾನು ಕೂಡ ಅದೇ ಥರ ಮಾಡೋದನ್ನ ಕಲ್ತಿದ್ದೀನಿ. ಈಗ ಕೂಡ ಅದೇ ಥರ ಮಾಡ್ಕೊಳ್ತಿದ್ದೀನಿ. ಒಂದು ಪಾತ್ರೆಗೆ ಹಾಕಿ ನೀರು ಹಾಕಿ ಹಾಗಲಕಾಯಿನ ಹಾಕಿ ಬೇಯಿಸ್ಕೊಳ್ತಿದ್ದೀನಿ. ಉಪ್ಪು ಸ್ವಲ್ಪ ಅರಿಶಿನ ಹಾಕಿ ನೀಟಾಗಿ ಬೇಯೋ ಥರ ಬೇಯಿಸ್ಕೊಳ್ಳೋಣ. ಅರ್ಧ ಬೆಂದರೂ ಸಾಕು. ಇನ್ನು ಉಳಿದಿರೋಷ್ಟು ಒಗ್ಗರಣೆಗೆ ಹಾಕಿದಾಗ ಅಲ್ಲಿ ಒಂದು ಸ್ವಲ್ಪ ಬೆಂದ್ಬಿಡುತ್ತಲ್ಲ, ಆಗ ಸರಿ ಆಗುತ್ತೆ. ಪಾಪು ಕೂಡ ಎದ್ದಿದ್ದಾಳೆ ಆಗಲೇ, ಅವಳನ್ನು ಕೂಡ ರೆಡಿ ಮಾಡಬೇಕು. ಇದನ್ನು ಒಂದು ಕ್ಯಾಪ್ ಹಾಕಿ ಬೇಯಿಸ್ಕೊಬಿಡೋಣ. ಅಷ್ಟರಲ್ಲಿ ನಾನು ಟೊಮೊಟೊ, ಈರುಳ್ಳಿ, ಮೆಣಸಿನ್ಕಾಯಿ ಇಷ್ಟನ್ನು ಕಟ್ ಮಾಡ್ಕೊಳ್ತೀನಿ. ಹಾಗೆ ಒಂದು ವಿಡಿಯೋ ಎಡಿಟಿಂಗ್ ಮಾಡಿದ್ದೀನಿ, ಅದನ್ನು ಅಪ್ಲೋಡ್ಗೆ ಹಾಕಬೇಕು. ಆ ವಿಡಿಯೋನ ಅಪ್ಲೋಡ್ಗೆ ಹಾಕ್ಬಿಟ್ಟು ಪಾಪುಗೆ ಬ್ರಷ್ ಮಾಡಿಸಿ ಅವಳಿಗೆ ಏನಾದರೂ ತಿನ್ನೋಕ್ಕೆ ಕೊಟ್ಟು ಆನಂತರ ನಾನು ತಿಂಡಿನ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತೀನಿ. ನಾನು ಇಲ್ಲಿ ಡೈನಿಂಗ್ ಟೇಬಲ್ ಮೇಲೆ ಲ್ಯಾಪ್ಟಾಪ್ ಇಟ್ಕೊಂಡಿದ್ದೀನಿ. ಆದರೆ ಇಲ್ಲಿ ಎಲ್ಲೂ ಜಾಗ ಸಾಕಾಗೋದಿಲ್ಲ. ಅಂದರೆ ಪಾಪು ಬರ್ತಾಳೆ, ಎಳಿತಾಳೆ, ಹಾಗಾಗಿ ಭಯ ಆಗುತ್ತೆ ಕೆಳಗಡೆ ಎಲ್ಲ ಇಟ್ಟೋದಕ್ಕೆ. ಹಾಗೆ ಮೇಲ್ಗಡೆ ಆದರೆ ಅವಳು ಯಾವಾಗಲೂ ಹೋಗ್ತಿರಲ್ಲ ಮೇಲೆ ಎಲ್ಲ ಓಡಾಡೋಕ್ಕೆ. ನಾವು ಹೋದರೆ ಮಾತ್ರ ನಮ್ಮ ಜೊತೆ ಬರ್ತಾಳೆ. ಹಾಗಾಗಿ ಮೇಲ್ಗಡೆನೇ ಇಟ್ಕೊಂಡು ಅಲ್ಲೇನೇ ನಾನು ಎಡಿಟಿಂಗ್ ಮಾಡೋದು, ವಾಯ್ಸ್ ನೋಟ್ ಕೊಡೋದು, ಇದನ್ನೆಲ್ಲ ಮೇಲ್ಗಡೆ ಹೋಗಿ ಮಾಡ್ಕೊಳ್ತೀನಿ. ಹಾಗೆ ನನಗೆ ಡಿಸ್ಟರ್ಬ್ ಮಾಡೋರು ಕೂಡ ಯಾರೂ ಇರೋದಿಲ್ಲ. ಜನ ಜಾಸ್ತಿ ಇದ್ದರೆ ನನಗೂ ಕೂಡ ವಾಯ್ಸ್ ನೋಟ್ ಕೊಡೋದಕ್ಕೆ ಒಂಥರ ಆಗ್ತಿರುತ್ತೆ, ಮುಜುಗರ ಆಗುತ್ತೆ. ಏನೇನೋ ಹೇಳೋಕ್ಕೋಗಿ ಏನೇನೋ ಹೇಳ್ಬಿಡ್ತೀನಿ. ಹಾಗೆ ಈಗ ಹಾಗಲಕಾಯಿ ಬೆಂದಿದೆ, ಅದನ್ನು ತೆಗೆದಿಟ್ಕೊಬಿಟ್ಟು ಬಾಣಲಿನ ಇಟ್ಕೊಳ್ಳೋಣ ಒಗ್ಗರಣೆಗೆ ಹಾಕೋದಕ್ಕೆ. ಅದೇನು ಬೆಂದಿರುತ್ತಲ್ಲ, ನೀರನ್ನ ಸೋಸ್ಕೊಂಡು ಡೈರೆಕ್ಟಾಗಿ ಒಗ್ಗರಣೆಗೆ ಹಾಕೋಬೋದು. ಅದನ್ನು ತೆಗೆದಿಟ್ಕೊಬಿಟ್ಟು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೀನಿ ಬಾಣಲಿಗೆ. ಹಾಗೆ ಕಡಲೆಬೇಳೆನ ಸೇರಿಸ್ಕೊಳ್ತಿದ್ದೀನಿ ಸ್ವಲ್ಪ. ಇದೇನು ಸೇಮ್ ನಮ್ಮ ಅತ್ತೆ ಯಾವ ಥರ ಹೇಳ್ಕೊಟ್ಟಿದ್ದಾರೋ ಅದೇ ಥರ ಮಾಡ್ತಿದ್ದೀನಿ. ಅವರಿಗೆ ಈ ಥರ ಹಾಗಲಕಾಯಿ ಪಲ್ಯ ಮಾಡುವಾಗ ಕಡಲೆಬೇಳೆನ ಹಾಕಬೇಕು ಅಂತಿದ್ದಾರೆ. ಹಾಗಾಗಿ ನಾನು ಕೂಡ ಅದನ್ನು ಇನ್ಕ್ಲೂಡ್ ಮಾಡ್ಕೊಂಡಿದ್ದೀನಿ. ಈಗ ಅದು ಕಡಲೆಬೇಳೆ ರೋಸ್ಟ್ ಆದಮೇಲೆ ಹಸಿರುಮೆಣಸಿನ್ಕಾಯಿ ಹಾಗೆ ಈರುಳ್ಳಿನ ಹಾಕ್ಕೊಳ್ತಿದ್ದೀನಿ. ಅದನ್ನು ಕೂಡ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಅದು ಸ್ವಲ್ಪ ಫ್ರೈ ಆದಮೇಲೆ ಇಲ್ಲಿ ಸ್ವಲ್ಪ ಸೀದೋಗ್ಬಿಡ್ತು. ಒಂದು ಕೆಲಸ ಮಾಡೋಕ್ಕೆ ಹೋಗಿ ಇನ್ನೊಂದು ಈ ರೀತಿ ಏನಾದರೂ ಮಾಡ್ತಲೇ ಇರ್ತೀವಿ. ಅಲ್ಲಿ ಏನೋ ನೋಡೋಕೆ ಹೋದೆ, ಇಲ್ಲಿ ಸೀದೆ ಹೋಗ್ಬಿಡ್ತು ಕಡಲೆಬೇಳೆ. ಈಗ ಟೊಮೊಟೊನ ಸೇರಿಸ್ಕೊಳ್ಳೋಣ. ಇದನ್ನು ಕೂಡ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ.
ಇದಕ್ಕೆ ಈಗ ಸ್ವಲ್ಪ ಅರಿಶಿನ ಸೇರಿಸ್ಕೊಳ್ಳೋಣ. ಅದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ. ಹಾಗೆ ಹಾಗಲಕಾಯಿಗೆ ಆಲ್ರೆಡಿ ಸ್ವಲ್ಪ ಉಪ್ಪಾಕಿ ಬೇಯಿಸ್ಕೊಂಡಿದ್ದೀವಿ. ಈಗ ಒಗ್ಗರಣೆಗೆ ಸ್ವಲ್ಪ ಉಪ್ಪನ್ನ ಹಾಕೊಂಡು ರೋಸ್ಟ್ ಮಾಡ್ಕೊಳ್ತೀನಿ. ಹಾಗೆ ಸಾಮಾನ್ಯವಾಗಿ ನಾನು ಜಾಸ್ತಿ ಹಳ್ಳುಪ್ಪನ್ನೇ ಬಳಸೋದು. ಸ್ವಲ್ಪ ಫ್ರೈ ಮಾಡೋ ಐಟಮ್ಸ್ ಎಲ್ಲ ನೀರು ಹಾಕಲ್ವಲ್ಲ ಅಂಥವಕ್ಕೆ ಮಾತ್ರ ಈ ರೀತಿ ಪುಡಿ ಉಪ್ಪನ್ನ ಬಳಸ್ಕೊಳ್ತೀನಿ. ಹಾಗೆ ತುರಿದಿರೋಂಥ ತೆಂಗಿನಕಾಯಿನ ಸೇರಿಸ್ಕೊಳ್ಳೋಣ. ನಾನು ಯಾವುದೇ ತಿಂಡಿ ಮಾಡಿದ್ರು ಕೂಡ ತೆಂಗಿನಕಾಯಿ ಹಾಕದೆ ಮಾಡೋದಿಲ್ಲ. ತೆಂಗಿನಕಾಯಿ ಹಾಕಿದ್ರೇ ಒಂಥರ ಟೇಸ್ಟ್ ಸಖತ್ತಾಗಿರುತ್ತೆ. ಹಾಗಾಗಿ ಅದನ್ನಂತೂ ಸ್ಕಿಪ್ ಮಾಡೋಕ್ಕೆ ಹೋಗೋದೇ ಇಲ್ಲ. ಹಾಗೆ ಬೇಯಿಸಿರೋಂಥ ಹಾಗಲಕಾಯಿನ ಸೇರಿಸ್ಕೊಂಡು ಈಗ ಪೂರ್ತಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀಟಾಗಿ ಅದೆಲ್ಲ ಮಿಕ್ಸ್ ಆಗೋ ಥರ ಮಾಡ್ಕೊಳ್ಳಿ. ಬೇರೆ ಯಾವ ಥರ ಮಾಡ್ತಾರೆ ಅಂದರೆ ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾರೆ, ಒಬ್ಬೊಬ್ರು ಗೊಜ್ಜು ಥರ ಮಾಡ್ಕೊಂಡಿರ್ತಾರೆ. ಇದಕ್ಕೆ ಹಾಗಲಕಾಯಿಗೆ ನನ್ನ ಇಷ್ಟ. ನೀರು ಹಾಕಿದ್ರೆ ಜಾಸ್ತಿ ಕಹಿ ಅನಿಸುತ್ತೆ, ಆದರೆ ಎಣ್ಣೆಲಿ ಹುರಿದು ಮಾಡಿದ್ರೆ ಅಷ್ಟು ಕಹಿ ಅನಿಸೋದಿಲ್ಲ. ಅದು ಹೆಲ್ತಿಗೆ ಕೂಡ ಒಳ್ಳೆಯದಲ್ಲ ಎಣ್ಣೆಲಿ ಹುರಿದು ಮಾಡೋದು. ಈ ರೀತಿ ಎಣ್ಣೆಲಿ ಬೇಯಿಸಿದ್ರೆ ಜಾಸ್ತಿನೇ ಕಹಿ ಅನಿಸುತ್ತೆ. ಯಾವುದು ಕಹಿ ಆಗಿರಲ್ಲ ಅಂತ ಒಂದ್ಸಲ ಕಾಮೆಂಟ್ ಮಾಡಿ. ನನಗಂತ ಹಾಗೆ ಅಂದ್ಕೊಂಡಿರೋದು ನಾನು. ಹಂಗೆ ಆ ಥರನೇ ಎಕ್ಸ್ಪೀರಿಯನ್ಸ್ ಆಗಿರೋದು ಕೂಡ. ಈಗ ಇದು ರೆಡಿಯಾಗಿದೆ. ಅಷ್ಟರಲ್ಲಿ ಈಗ ರೊಟ್ಟಿನ ಮಾಡ್ಕೊಬಿಡೋಣ. ಹಿಟ್ಟನ್ನ ಕಲಸಿ ಇಟ್ಕೊಂಡಿದ್ದೀನಿ ಆಲ್ರೆಡಿ. ಈಗ ರೊಟ್ಟಿನ ತಟ್ಕೋಬೇಕು. ಇಲ್ಲಿ ಉಂಡೆನ ಮಾಡಿ ಚಪಾಟಿಯಾಗಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಹಿಟ್ಟನ್ನ ಹಾಕ್ಕೊಂಡು ಮಣೆ ಮೇಲೆ ಈ ರೀತಿ ಇಟ್ಕೊಂಡು ತಟ್ಕೊಬಿಡೋಣ. ಮೇಲ್ಗಡೆ ಸ್ವಲ್ಪ ಹಿಟ್ಟು ಹಾಕ್ಕೊಂಡು. ನಾನು ಯೂಸ್ವಲ್ ಆಗಿ ಯಾವಾಗಲೂ ಕೂಡ ಇದೇ ಥರ ಹಿಟ್ಟು ಹಾಕಿನೇ ತಟ್ಕೊಳ್ತೀನಿ. ಒಬ್ಬೊಬ್ಬರು ಪೇಪರ್ ಮೇಲೆ ತಟ್ತಾರೆ, ಒಬ್ಬೊಬ್ಬರು ನೀರಲ್ಲಿ ತಟ್ಕೊಳ್ತಾರೆ. ಅಂದರೆ ನೀರನ್ನ ಪೇಪರ್ ಮೇಲೆ ಹಾಕಿ ತಟ್ಕೊಳ್ತಾರೆ. ಪೇಪರ್ ಮೇಲೇ ಹಸಿಟ್ಟು ಹಾಕಿ ಕೂಡ ತಟ್ಕೋಬೋದು. ಹೊಸೊಬ್ರು ಕಲಿತಾ ಇರೋರಿದ್ರೆ ನೀವು ನ್ಯೂಸ್ ಪೇಪರ್ನ ಕೆಳಗೆ ಹಾಕ್ಕೊಂಡು ಅದ್ರ ಮೇಲೆ ಸ್ವಲ್ಪ ಹಿಟ್ಟು ಉದುರಿಸ್ಕೊಂಡು ಈ ರೀತಿ ತಟ್ಟಿದ್ರೆ ಸ್ವಲ್ಪನೂ ಅರ್ಧೋಗದಿರೋ ಥರ ನೀಟಾಗಿ ರೊಟ್ಟಿನ ತಟ್ಕೋಬೋದು. ಹಾಗೆ ರೊಟ್ಟಿ ಕೂಡ ಆಯಿತು. ಎಲ್ರಿಗೂ ತಿಂಡಿ ಕೊಟ್ಟು ಎಲ್ಲ ಕೆಲಸನೂ ಮುಗಿಸಿ ಮನೆ ಕೆಲಸನ ಈಗ ನಾನು ನನ್ನ ಕೆಲಸನ ಮಾಡ್ಕೊಳ್ಳೋದಕ್ಕೆ ರೆಡಿಯಾಗಿದ್ದೀನಿ. ಅಂದರೆ ಕುಚ್ಚು ಕಟ್ಟೋದಿತ್ತು. ಇವತ್ತು 3 ಸೀರೆ ಕುಚ್ಚನ್ನ ಕಟ್ಟಲೇಬೇಕು. ಹಾಗಾಗಿ ದಾರಾನ ಸುತ್ಕೋಬೇಕಿತ್ತು. ಇದು ಬೇಬಿ ಕುಚ್ಚು, ಅಂದರೆ 1 ಬೀಡ್ ಹಾಕಿ ಆನಂತರ ಕುಚ್ಚನ್ನ ಕಟ್ಕೋಬೇಕು. ಹಾಗಾಗಿ ಒಂದು 3 ಸೀರೆ ಅಂದರೆ 6 ಕಲರ್ ದಾರಾನ ಸುತ್ಕೋಬೇಕು. ಇಲ್ಲಿ ಯಾವಾಗಲೂ ಇಲ್ಲಿ ಚಿಕ್ಕ ಸೋಫಾ ಇರುತ್ತಲ್ಲ, ಅದಕ್ಕೆ ನಾನು ಈ ರೀತಿ ಸುತ್ಕೊಳ್ತೀನಿ. ಇಷ್ಟು ಸುತ್ಕೊಂಡ್ರೆ 2 ಕಲರ್ ಅಲ್ವಾ, ಆರಾಮಾಗಿ 2 ಸೇರಿ 1 ಸೀರೆಗೆ ಕಂಪ್ಲೀಟ್ ಆಗುತ್ತೆ. ಹಾಗಾಗಿ ನಾನು ಇದೇ ಮೆಜರ್ಮೆಂಟಲ್ಲಿ ಸುತ್ಕೊಳ್ತೀನಿ. ಎಳೆ ಎಲ್ಲ ನಾನು ಕೌಂಟ್ ಹಾಕೊಳ್ಳೋದಿಲ್ಲ. ಇಷ್ಟು ದಪ್ಪ ಅಂತ ನಾನು ದಪ್ಪವಾಗಿ ಸುತ್ಕೊಳ್ತೀನಿ. ಸ್ವಲ್ಪ ದಪ್ಪ ಬಂದರೆ ಚೆನ್ನಾಗಿ ಕಾಣುತ್ತೆ. ಹಾಗಾಗಿ ದಪ್ಪವಾಗಿ ಸುತ್ಕೊಂಡು ನಾನು ಕಟ್ಕೊಳ್ತೀನಿ. ಎಳೆ ಗಿಳೆ ಎಲ್ಲ ಎಣಿಸ್ಕೊಂಡು ಸುತ್ಕೊಳೋದಿಲ್ಲ ನಾನು. ಈಗ ಇದನ್ನ ಮುಗಿಸ್ಕೊಂಡ್ಬಿಡೋಣ. ಆನಂತರ ಇನ್ನೂ ತುಂಬ ಕೆಲಸಗಳಿದೆ. ಬೀಡನ್ನ ಇನ್ನೂ ಸೆಲೆಕ್ಟ್ ಮಾಡ್ಕೊಂಡಿಲ್ಲ, ಬೀಡನ್ನ ಕೂಡ ಸೆಲೆಕ್ಟ್ ಮಾಡ್ಕೋಬೇಕು. ನೋಡಿ, ಸೀರೆನ ಆಗಲೇ ತೆಗೆದಿಟ್ಕೊಂಡಿದ್ದೀನಿ. ಯಾವ್ಯಾವ ಕಲರು ದಾರ ಕೂಡ ಅವಾವ ದಾರಾನ ಅದ್ರ ಮೇಲೆ ಇಟ್ಕೊಂಡು ಬೀಡ್ ಕೂಡ ಸೆಲೆಕ್ಟ್ ಮಾಡಿಕೊಂಡು ಅದ್ರ ಮೇಲೆ ಇಟ್ಕೊಂಡಿದ್ದೀನಿ. ಆಗ ನನಗೆ ಈಸಿಯಾಗಿ ಸಿಗುತ್ತೆ ಅಂತ. ಆಮೇಲೆ ಮತ್ತೆ ಎದ್ದೋಗಿ ಹುಡ್ಕೊಂಡು ಬಂದು ಮತ್ತೆ ಕಟ್ಟಬೇಕಾಗುತ್ತೆ. ಆಗ ತುಂಬ ಟೈಮ್ ವೇಸ್ಟ್ ಆಗಿಬಿಡುತ್ತೆ. ಹಾಗಾಗಿ ಈಗ ಒಂದು ಡಿಸೈನ್ನ ಸಿಂಪಲ್ ಆಗಿ ಬೇಬಿ ಕುಚ್ಚನ್ನ ಯಾವ ರೀತಿ ಹಾಕೋಬೋದು ಅಂತ ತೋರಿಸ್ಕೊಡ್ತೀನಿ. ಈ ರೀತಿ ಬೀಡನ್ನ ತಗೊಂಡಿದ್ದೀನಿ. 6 ಎಳೆ ದಾರಾನ ರೆಡಿ ಮಾಡ್ಕೊಂಡಿದ್ದೀನಿ. 10 ನಂಬರ್ ನೀಡಲ್ ತಗೊಂಡಿದ್ದೀನಿ. ಈ ರೀತಿ 1/2 ಇಂಚಸ್ ಕ್ಯಾಪ್ ಇಟ್ಬಿಟ್ಟು ಆನಂತರ ಬಟ್ಟೆ ಹಿಂದೆ ದಾರ ಇಟ್ಟು ಮುಂದೆಯಿಂದ ಸೂಜಿನ ಹಾಕಿ ಎಳ್ಕೊಂಡು ಒಂದು ಸಿಂಗಲ್ ಕ್ರೋಶನ ಮಾಡ್ಕೋಬೇಕು. ಮತ್ತೆ ಅದೇ ಥರ ಇನ್ನೊಂದು ಪಕ್ಕದಲ್ಲಿ ಸಿಂಗಲ್ ಕ್ರೋಶ. ಹಾಗೆ ಈಗ ಚೈನ್ಗಳನ್ನ ಹಾಕೊಳ್ಳೋಣ. ಇದು ಬಿಗಿನರ್ಸ್ಗಳಿಗೆ ತುಂಬ ಯೂಸ್ಫುಲ್ ಆಗಿರುತ್ತೆ, ಕಲಿಯೋರಿಗಂತೂ. ಈ ರೀತಿ ಬೇಬಿ ಕುಚ್ಚನ್ನ ಕಟ್ಟಿದ್ರೆ ತುಂಬ ಆರಾಮಾಗಿ ಕಟ್ಕೋಬೋದು. ಹಾಗೇನೆ 4 ಚೈನ್ ಹಾಕಿ ಲಾಕ್ ಮಾಡಿ ಮತ್ತೆ ಒಂದು ಬೀಡನ್ನ ಹಾಕಿ ಲಾಕ್ ಮಾಡ್ಕೊಳ್ಳೋಣ.
ಈಗ ಮತ್ತೆ 4 ಚೈನ್ಗಳನ್ನ ಹಾಕೊಳ್ಳೋಣ. ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡಿ ಮತ್ತೆ ಒಂದು ಬೀಡನ್ನ ಸೇರಿಸ್ಕೊಂಡು ಅದನ್ನ ಕೂಡ ಬಟ್ಟೆಗೆ ಲಾಕ್ ಮಾಡ್ಕೊಳ್ಳೋಣ. ಮತ್ತೆ ಅಲ್ಲಿಂದ 4 ಚೈನ್ ಸಿಂಪಲ್ ಆಗಿ ಈಗ ಬಿಗಿನರ್ಸ್ಗಳಿಗೆ ತುಂಬ ಯೂಸ್ಫುಲ್ ಆಗಿರುತ್ತೆ. ಮಿಸ್ ಮಾಡದೆ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ವಿಡಿಯೋನ. ಲಾಸ್ಟಿಗೆ ಕುಚ್ಚು ಕೂಡ ಕಟ್ಟಿ ಆದಮೇಲೆ ಯಾವ ರೀತಿ ಕಾಣುತ್ತೆ ಅಂತ ಕೂಡ ವಿಡಿಯೋನ ಹಾಕಿರ್ತೀನಿ. ಈ ಸಿಂಗಲ್ ಕ್ರೋಶಾ ಮತ್ತು ಈ ರೀತಿ ಚೈನ್ ಸ್ಟಿಚ್ ಕಲ್ತ್ಬಿಟ್ರೆ ಸಾಕು. ನೀವು ಕೂಡ ಕ್ರೋಶಾದಲ್ಲಿ ಕುಚ್ಚನ್ನ ಹಾಕೋಬೋದು. ಇನ್ನು ನೀವು ನಿಮಗೆ ನೀಟಾಗಿ ಹೇಳ್ಕೊಡ್ಬೇಕು ಅಂದರೆ ಒಂದು ಕಾಮೆಂಟ್ ಮಾಡಿ ನನಗೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಧಾನವಾಗಿ ಸ್ಟಾರ್ಟಿಂಗ್ ಸಿಂಗಲ್ ಕ್ರೋಶಾ ಯಾವ ಥರ ಮಾಡೋದು, ಚೈನ್ ಸ್ಟಿಚ್ ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತೀನಿ. ಓಕೆನಾ? ಅದು ಕೂಡ ಬರಲ್ಲ ಅನ್ನೋರಿಗೆ, ಆಲ್ರೆಡಿ ಕಲ್ತಿದ್ದೀವಿ ನಮಗೆ ಯಾಕೆ ನಾವೇ ಹೇಳ್ಕೊಡ್ತೀವಿ ಬಿಡಿ ಅನ್ನೋರಿಗೆ ಅದೆಲ್ಲ ಬೇಡ. ಗೊತ್ತಿಲ್ಲ ಅನ್ನೋರಿಗೆ ಕಾಮೆಂಟ್ ಮಾಡಿ, ನಾನು ಅದನ್ನೇ ಒಂದು ಸಪ್ರೇಟಾಗಿ ವಿಡಿಯೋನ ಮಾಡಿ ತೋರಿಸ್ತೀನಿ ನಿಮಗೆ, ಕಲಿಬೇಕು ಅನಿಸಿದ್ರೆ ಮಾತ್ರ. ಈಗ ಫುಲ್ ಇದೇ ಥರ ಕಂಪ್ಲೀಟ್ ಮಾಡ್ಕೊಂಡವನ ಫುಲ್ ಸ್ಯಾರಿ. ಇದೇನು 4 ಚೈನ್ ಹಾಕೊಂಡಿದ್ದೀವಲ್ಲ ಅಲ್ಲಿಗೆ 2 ಕಲರ್ ದಾರ ತಗೊಂಡಿದ್ದೀನಿ. ಅದೊಂದು ಕಲರ್ ಇದೊಂದು ಕಲರ್ 2 ಕಲರ್ ಸೇರಿ ಪಿಂಕು ಮತ್ತು ಲೈಟ್ ಅಂದರೆ ಪಿಸ್ತಾ ಕಲರ್ 2 ಕಲರ್ ಕುಚ್ಚನ್ನ ಕಟ್ಕೋಬೇಕು. ಇಲ್ಲಿ ಲಾಸ್ಟಿಗೆ ಕೂಡ 4 ಚೈನ್ನ ಹಾಕೊಳ್ತಿದ್ದೀನಿ. ಆನಂತರ ಲಾಕ್ ಮಾಡ್ಕೊಳ್ತಿದ್ದೀನಿ. ಫಸ್ಟು ಲಾಸ್ಟು ತೋರಿಸ್ಲೇಬೇಕು, ಒಬ್ಬೊಬ್ಬರಿಗೆ ಕನ್ಫ್ಯೂಸ್ ಆಗಿಬಿಡುತ್ತೆ ಲಾಸ್ಟಿಗೆ ಎಂಡ್ ಯಾವ ಥರ ಮಾಡೋದು, ಫಸ್ಟಿಗೆ ಸ್ಟಾರ್ಟ್ ಯಾವ ಥರ ಮಾಡೋದು ಅಂತ. ಹಾಗಾಗಿ ಲಾಸ್ಟ್ ಕೂಡ ತೋರಿಸ್ತಿದ್ದೀನಿ. ಒಂದು ಬೀಡನ್ನ ಸೇರಿಸಿ ಲಾಕ್ ಮಾಡಿಕೊಂಡು ಬಟ್ಟೆಗೆ ಒಂದ್ಸಲ ಲಾಕ್ ಮಾಡಿಕೊಂಡು ಮತ್ತೆ ಇನ್ನೂ ಒಂದ್ಸಲ ಲಾಕ್ ಮಾಡ್ಕೊಳ್ಳೋಣ. ಸೇಫ್ಟಿಗೋಸ್ಕರ 2 ಸಲ ಲಾಕ್ ಮಾಡಬೇಕು, ಫಸ್ಟಿಗೂ ಅಷ್ಟೇ ಲಾಸ್ಟಿಗೂ ಅಷ್ಟೇ. ಆನಂತರ 3 ಚೈನ್ ಎಕ್ಸ್ಟ್ರಾ ಹಾಕಿ ದಾರನ ಕಟ್ ಮಾಡ್ಕೊಬಿಡೋಣ. ಈ ರೀತಿ ಕಟ್ ಮಾಡಿ ದಾರನ ಒಳಗೆ ಎಳ್ಕೊಂಡು ಈ ರೀತಿ ಲಾಕ್ ಮಾಡಿ ಟೈಟಾಗಿ ಎಳೆದ್ರೆ ಅದೇ ಲಾಕ್ ಆಗಿಬಿಡುತ್ತೆ. ಈಗ ಹಿಂದೆ ತಿರುಗಿಸಿ ಈ ದಾರನ ಈ ರೀತಿ ಮಡಚಿಟ್ಕೊಂಡು ಗ್ಲೂನ ತಗೊಂಡು ಸ್ವಲ್ಪ ಗ್ಲೂನ ಈ ರೀತಿ ಹಾಕಿ ಸ್ಟಿಕ್ ಮಾಡಿಬಿಡಿ. ಆಗ ಯಾವುದೇ ಕಾರಣಕ್ಕೂ ಬಿಚ್ಕೊಂಡು ಹೋಗೋದಿಲ್ಲ, ಸ್ಟಿಫ್ ಆಗಿರುತ್ತೆ. ನೀವೇ ಕೈಲಿ ಕಿತ್ತರೂ ಕೂಡ ದಾರ ಹರ್ಕೊಂಡು ಹೋಗ್ಬೇಕೇ ಹೊರತು ಆ ಗಮ್ಮಂತೂ ಕಿತ್ತೋಗೋದಿಲ್ಲ, ಆ ರೀತಿ ಗಮ್ಮು ಕೂರುತ್ತೆ ಇದು. ಈಗ ಫಸ್ಟ್ ಸ್ಟಾರ್ಟಿಂಗ್ ಮಾಡಿದ್ವಲ್ಲ ಅಲ್ಲಿಗೂ ಕೂಡ ಇದೇ ಥರ ಸ್ವಲ್ಪ ಗ್ಲೂನ ಹಾಕಿ ಸ್ಟಿಕ್ ಮಾಡ್ಕೊಳ್ಳೋಣ. ಈಗ ಈ ಡಿಸೈನ್ ಕಂಪ್ಲೀಟ್ ಆಗಿದೆ, ಇದಕ್ಕೆ ಕುಚ್ಚನ್ನ ಕಟ್ಕೊಳ್ಳೋಣ. ಆಲ್ರೆಡಿ ಈಗ ಕಟ್ಟಿ ಆಗಿದೆ. ಫೈನಲ್ ಆಗಿ ಯಾವ ಥರ ಕಾಣಿಸ್ತಿದೆ ಅಂತ ನೋಡ್ಬೋದು. ಈ ರೀತಿ ಸಿಂಪಲ್ ಆಗಿ ಒಂದು ಬೀಡನ್ನ ಇಟ್ಟು ನಾರ್ಮಲ್ ಆಗಿ ಬೇಬಿ ಕುಚ್ಚು ಕಟ್ಟೋದಕ್ಕಿಂತ ಈ ರೀತಿ ಬೇಗನೆ ಕೂಡ ಆಗುತ್ತೆ. ಒಂದು ಲೈನ್ ಎಣ್ಕೊಂಡು ಅದಕ್ಕೆ ಬೇಬಿ ಕುಚ್ಚನ್ನ ಕಟ್ಕೊಳ್ಳೋದು. ಹಾಗೆ ಅದು ನೀಡಲ್ಗೆ ಪೋಣಿಸ್ಕೊಂಡ್ರೆ ಅದು ಟೈಟ್ ಆಗಿರುತ್ತೆ, ಎಳೆಯೋದಕ್ಕೆ ಆಗಲ್ಲ. ಹಾಗಾಗಿ ಈ ರೀತಿಯಾಗಿ ಕಟ್ಕೊಳ್ಳೋದು ನನಗೆ ಈಸಿ ಅನ್ಸುತ್ತೆ. ನಾನು ಹಾಗಾಗಿ ಎಲ್ರಿಗೂ ಕೂಡ ಇದೇ ಥರ ಕಟ್ಕೊಳ್ತೀನಿ. ಹಾಗೆ ಇದು 2 ಬೀಡನ್ನ ಇಟ್ಟು ಕಟ್ಟಿದ್ದೀನಿ. ಇನ್ನೊಂದು ಫಸ್ಟ್ ಒಂದೊಂದು ಬೀಡನ್ನ ಇಟ್ಟು ಕಟ್ಟಿದ್ದೀನಿ. ಸ್ವಲ್ಪ ಸಣ್ಣ ಇದ್ರೆ 2 ಬೀಡನ್ನ ಇಟ್ಕೊಳ್ತೀನಿ. ಹಾಗೆ ಇಲ್ಲಿ ಸ್ನ್ಯಾಕ್ಸ್ಗೆ ಈವ್ನಿಂಗು ಒಂದು ಬನಾನಾ ತಿನ್ಕೊಂಡೆ. ಇದು ಪಚ್ಚ ಬಾಳೆಹಣ್ಣು ಅಂತೀವಿ. ತುಂಬ ದಿನ ಆಗಿತ್ತು ಬಾಳೆಹಣ್ಣು ತಿಂದು. ಹೇಗಿದ್ರು ಇವತ್ತು ಸಂತೆ, ಗುರುವಾರ ಇಲ್ಲಿ ನಮ್ಮೂರಲ್ಲಿ ಸಂತೆ ನಡೆಯುತ್ತೆ. ತರಕಾರಿಗಳಿರ್ಬೋದು, ಹಣ್ಣುಗಳಿರ್ಬೋದು, ಪ್ರತಿಯೊಂದು ಎಲ್ಲ ಐಟಮ್ಸು ಕೊಡುತ್ತೆ, ಒಂದು ಸಿಗಲ್ಲ ಅನ್ನಂಗಿಲ್ಲ. ಸಂತೆಗೆ ಹೋಗೋರಿಗೆ ಗೊತ್ತಿರುತ್ತೆ. ಹಾಗಾಗಿ ಗುರುವಾರ ಸಂತೆ ನಡೆಯೋದ್ರಿಂದ ಆಲ್ ಇನ್ ಒಂದು ಎಲ್ಲ ಥರದ ಐಟಮ್ಸು ಕೂಡ ತರ್ಬೋದು. ಇವತ್ತು ಕೂಡ ಬನಾನಾ ಫ್ರೂಟ್ಸ್ ಎಲ್ಲ ತಂದಿದ್ರು, ಹಾಗಾಗಿ ಬಾಳೆಹಣ್ಣು ತಿನ್ನೋಣ ಅಂದ್ಕೊಂಡು ಫ್ರೆಶ್ ಆಗಿತ್ತಲ್ಲ ಅದನ್ನೇ ತಿನ್ಕೊಂಡೆ ಸ್ನ್ಯಾಕ್ಸ್ಗೆ. ಹಾಗೆ ಇವತ್ತು ಹಸ್ಬೆಂಡು ರಜಕ್ಕೆ ಬಂದಿದ್ದಾರೆ ಊರಿಗೆ, ಅಂದರೆ ಆರ್ಮಿಲಿರೋದಲ್ವಾ, 3 ತಿಂಗಳಿಗೆ ಒಂದ್ಸಲ ಬರೋದು. ಇವತ್ತೇನು ಬಂದರು, ಮಧ್ಯಾಹ್ನ 2 ಗಂಟೆ ಹಂಗೆ ಬಂದರು. ಹಾಗೆ ತರಕಾರಿ ತಂದಿದ್ರು ಅಪ್ಪ ಸಂತೆಗೆ ಹೋಗಿ, ಅದನ್ನೆಲ್ಲ ತೆಗ್ದಿಟ್ಕೋಬೇಕಿತ್ತು. ಹಣ್ಣು ಎಲ್ಲ ಹಾಳಾಗ್ಬಿಡುತ್ತೆ ತಂದ ತಕ್ಷಣನೇ, ಹಾಗಾಗಲೇ ಫ್ರಿಜ್ಜಿಗೆ ಎತ್ತಿಟ್ಕೊಳ್ತಿರ್ತೀನಿ. ಸೊಪ್ಪು, ಹಣ್ಣು, ತರಕಾರಿಗಳು ಎಲ್ಲಾನು ಕೂಡ ತಂದಿರ್ತಾರೆ. ಹಾಗಾಗಿ ಮೇಯ್ನ್ ಪುರಿ ಖಾರ ಮನೇಲಿ ಎಲ್ರಿಗೂ ಫೇವ್ರೇಟು ಪುರಿ ಖಾರ. ಸಂಜೆ ಈವ್ನಿಂಗ್ ಟೈಮ್ ಏನಾದರೂ ತಿನ್ನಬೇಕು ಅನ್ಸಿದ್ರೆ ಪುರಿ ಖಾರ, ಜಿಲೇಬಿ ಏನಾದರೂ ತಿಂತಲೇ ಇರ್ತಾರೆ.
ಹಾಗಾಗಿ ಅದನ್ನಂತೂ ಮಿಸ್ ಮಾಡದೆ ತರ್ತಾರೆ. ಇನ್ನು ಹಣ್ಣುಗಳಂತೂ ಎಲ್ಲಾ ತರದ ಹಣ್ಣುಗಳನ್ನು ತರ್ತಾರೆ. ಈ ರೀತಿ ಒಂದು ಬೇಷನ್ಗೆ ಹಾಕಿ ಒಂದು ಕ್ಲಾತ್ ಏನಾದ್ರು ಮುಚ್ಚಿ ಇಟ್ಕೊಳ್ತೀನಿ ನಾನು. ಅದೆಲ್ಲ ಹಾಳಾಗ್ಬಿಡುತ್ತೆ ಅಂತ ನಾನು ಹಣ್ಣುಗಳನ್ನ ಫ್ರಿಜ್ಜಿಗೆ ಇಟ್ಟೋದಕ್ಕೆ ಇಷ್ಟಪಡೋದಿಲ್ಲ. ಹಾಗೆ ಒಳಗಡೆನೆ ಇಟ್ಕೊಳ್ತೀನಿ. ಹಾಗೇನೆ ಪಾಪು ಕೂಡ ಕೊಡೋದ್ರಿಂದ ಫ್ರಿಜ್ಜಿಗೆ ಇಟ್ಟಿದ್ರೆ ಅಷ್ಟು ಒಳ್ಳೇದಲ್ಲ ಅನ್ಕೊಂಡು ಹೊರಗಡೆನೆ ಇಟ್ಟು ವಾರಕ್ಕೊಂದ್ಸಲ ತರೋದಲ್ವಾ, ಎಲ್ಲ ಖಾಲಿ ಆಗ್ಬಿಡುತ್ತೆ ಬೇಗನೆ. ಮನೇಲಿ ಎಲ್ರು ಫ್ರೂಟ್ಸ್ ತಿನ್ನೋದ್ರಿಂದ ಬೇಗನೆ ಮುಗ್ದೋಗ್ಬಿಡುತ್ತೆ. ಹಾಗೇನೆ ಇಟ್ಕೊಳ್ತೀನಿ. ಈಗ ಸೊಪ್ಪುಗಳನ್ನ ಕೂಡ ಅದನ್ನೆಲ್ಲ ಸೋಸಿ ತೆಗ್ದಿಟ್ಕೊಳ್ತೀನಿ. ಅದನ್ನೆಲ್ಲ ತರಕಾರಿ, ಸೊಪ್ಪು ಅದನ್ನೆಲ್ಲ ಫ್ರಿಜ್ಜಿಗೆ ಇಟ್ಕೊಳ್ತೀನಿ. ಹಣ್ಣು ಮಾತ್ರ ನಾನು ಫ್ರಿಜ್ಜಿಗೆ ಇಡೋದೇ ಇಲ್ಲ. ಈಗ ಬೇರೆ ಐಟಮ್ಸ್ನ ನೋಡೋಣ. ಅದನ್ನು ಕೂಡ ತೆಗೆದು ಇಟ್ಕೊಳ್ಳೋಣ. ಇಲ್ಲಿ ನೋಡಿ ಜಿಲೇಬಿ ತಂದಿದ್ದಾರೆ. ನನಗಂತೂ ಜಿಲೇಬಿ ಅಂದ್ರೆ ಫೇವ್ರೇಟ್. ದಪ್ಪ ಆಗ್ತೀವಿ ಅಂತ ತಿನ್ನೋದು ಬಿಡೋದು. ನೋಡ್ದಾಗ್ಲೆಲ್ಲ ತಿನ್ನಂಗಾಗುತ್ತೆ. ವಾರ ವಾರ ತರ್ತಾರೆ, ತಿನ್ನಂಗ ಆಗೇ ಬಿಡುತ್ತೆ. ಹಂಗಾಗಿ 1 ಪೀಸ್ ಆದ್ರೂ ತಿನ್ಕೊಳ್ತೀನಿ ನಾನು. ಈಗ 1 ತಿಂದಿದ್ದೀನಿ, ಮತ್ತೆ ತಿನ್ನೋಕೆ ಹೋಗೋದೇ ಇಲ್ಲ. 1 ತಿಂದು ಸ್ಟಾಪ್ ಮಾಡ್ತೀನಿ. ಇದನ್ನ ಹಾಗೆ ಕಟ್ಟಿ ಇಟ್ಟು ಸಂಜೆ ಎಲ್ರು ಬಂದಾಗ ಎಲ್ರಿಗೂ ಹಾಕೊಡ್ತೀನಿ. ಈಗ ಉಳ್ದಿರೋಂಥ ತರಕಾರಿಗಳನ್ನೆಲ್ಲ ಅವನೊಂದು ಸಪ್ರೇಟ್ ಆಗಿ ಮಾಡಿ ಕವರ್ಗೆ ಹಾಕಿ ಇಟ್ಕೊಳ್ತೀನಿ. ಬೀನ್ಸು, ಬೆಂಡೆಕಾಯಿ ಇದನ್ನ ಕವರ್ಗೆ ಹಾಕಿ ಇಟ್ಕೊಳ್ತೀನಿ. ಇನ್ನು ಸೌತೆಕಾಯಿ ಹಾಗೆ ಬೇರೆ ಬೇರೆ ತರಕಾರಿಗಳನ್ನೆಲ್ಲ ಹಾಗೆ ಇಟ್ಕೊಳ್ತೀನಿ. ನಾನೇನು ಕವರಿಗೆ ಹಾಕೋದಿಲ್ಲ. ಹಾಗೆ ಒಂದು ಬ್ಯಾಸ್ಕೆಟ್ ಇರುತ್ತಲ್ಲ, ಬ್ಯಾಸ್ಕೆಟ್ಗೆ ನೀಟಾಗಿ ಕೆಳಗಡೆ ಒಂದು ಬಟ್ಟೆ ಹಾಸಿ ಅದ್ರ ಮೇಲೆಲ್ಲ ಜೋಡಿಸ್ಬಿಡ್ತೀನಿ. ಆಗ ಹಾಳಾಗೋದಿಲ್ಲ, ನೀಟಾಗಿ ಕೂಡ ಇರುತ್ತೆ. ನಾನು ಈ ರೀತಿ ಅರೇಂಜ್ ಮಾಡ್ಕೊಳ್ತೀನಿ. ಈ ಹಾಗಲಕಾಯಿ ಹಾಗೆ ಬೀಟ್ರೋಟು, ಕ್ಯಾರೆಟು ಎಲ್ಲ ಥರ ತರಕಾರಿಗಳನ್ನ ತಗೋಬೋದು. ಹಾಗೆ ನೈಟ್ ಹಾಗೆ ಹೋಯ್ತು 8 ಗಂಟೆ. ಡಿನ್ನರ್ಗೆ ರಾಗಿ ಮಳ್ಳನ್ನ ಮಾಡಿಕೊಂಡೆ. ಇವತ್ತಿನ ಡೇ ಕೂಡ ಫುಲ್ ಕಂಪ್ಲೀಟ್ ಮಾಡಿದೆ. ಹಾಗೆಯೇ ಇನ್ನೊಂದು 15 ಜನ ಇದ್ದಾರೆ 100,000 ಮೆಂಬರ್ಸ್ಗೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರಿಬೇಡಿ. ಲಾಸ್ಟಿಗೆ ನಾನು ನನ್ನ ಚಾನಲಲ್ಲಿ ಎಷ್ಟು ಜನ ಆಗಿದ್ದಾರೆ ಅಂತ ನಿಮಗೂ ಶೇರ್ ಮಾಡಿದ್ದೀನಿ, ನೋಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬಾಯ್.